डिग्री, लेकिन बेहतर भविष्य का सपना देखकर घर से निकली, ई रिक्शा की ट्रेनिंग ली और बिहार की पहली ड्राइवर बनी। जिले की डीएम और राज्य के सीएम ने हौसला बढ़ाया तो दूसरी बेटियां भी इस रास्ते पर बढ़ती चली गईं। ये देश का स्वाभिमान है और हमें इन पर अभिमान है। बेटी बचाओ, बेटी पढ़ाओ। ಚರ್ಚೆಗೆ ಪೂರಕವಾದಂಥ ಜಾಹೀರಾತುಗಳೇ ಬಂದು ಹಾಂ ಸರ್, ಒಂದು ಹೆಣ್ಮಗು ಖಂಡಿತ ಸರ್, ಮನಸ್ಸು ಮಾಡಿದ್ರೆ ಅಥವಾ ಒಂದಷ್ಟು ಅವಕಾಶ ಕೊಟ್ಟರೆ ಏನೆಲ್ಲ ಸಾಧಿಸ್ಬೋದು. ಖಂಡಿತ ಸರ್. ನಾನು ಆಗಲೇ ನಾನು ಹೀಗೆ ಇರಬೇಕು, ಇಷ್ಟು ಅಂದರೆ ಇದಮಿತ್ತಮ್ಮನ್ನ ಥರ ಬದುಕಬೇಕು ಅಂತ ಹೊರಡುವಂಥವ್ರು ತುಂಬ ಅಪರೂಪ. ಖಂಡಿತ ಸರ್. ಆದರೆ ನಿಮ್ಮ ಹತ್ರ ಬರುವಂಥ ತಂದೆ ತಾಯಿಗಳ ಪರಿಸ್ಥಿತಿ ನನ್ನನ್ನು ಒಳಗೊಂಡಂತೆ. ಖಂಡಿತ ಏನು ಸರ್, ನಮ್ಮ ಮಗು ಇನ್ನೂ 30% ಇದೆ, ಯಾವಾಗ ಸರ್ 80% ಆಗೋದು, 90% ಆಗೋದು, ಇದು ಅಂದರೆ ಬಹಳ ಬೇಗ ಮಕ್ಕಳು ಪ್ರತಿಭೆ ಪ್ರವರ್ಧಮಾನಕ್ಕೆ ಬರಬೇಕು ಅಂತ ಬಯಸುವಂಥ ತಂದೆ ತಾಯಿಗಳು. ಯಾಕೆ ಆ ರೀತಿ ನೀವು ಪ್ರವರ್ಧಮಾನಕ್ಕೆ ಬರಬೇಕು ಅಂತ ಅವ್ರನ್ನೇ ಕೇಳಿದ್ರೆ ನಾಳೆ ಅವರು ದೊಡ್ಡ ಮನುಷ್ಯರಾಗಿ ಹಣ ಆಸ್ತಿ ಆ ಕಡೆನೇ ಲಕ್ಷ್ಯ ಇರುತ್ತೆ. ತಪ್ಪು ಸರ್. ಹೌದಲ್ವಾ ಸರ್? ಖಂಡಿತ ತಪ್ಪು ಸರ್. ಸಹಜವಾಗಿ ನಿಮ್ಮ ಕೌನ್ಸಿಲಿಂಗ್ ಬರುವಾಗ ತಂದೆ ತಾಯಿಗಳು ಅದನ್ನು ಹೇಳಿರ್ಬೋದು ಸರ್. ಕೌನ್ಸಿಲಿಂಗ್ ಹಲವಾರು ಟೂಲ್ಗಳಿದೆ ಸರ್. ಅದರಲ್ಲಿ ಈಗ ಮಲ್ಟಿಪಲ್ ಇಂಟೆಲಿಜೆಂಟ್ ಟೆಸ್ಟ್ ಅಂತ ಒಂದು ಒಳ್ಳೆ ಟೂಲ್ ಇದೆ, ಲೇಟೆಸ್ಟ್. ಅದನ್ನ ನಾನು ಉಪಯೋಗಿಸ್ಕೊಂತ ಇದ್ದೀನಿ. ಹಾರ್ವರ್ಡ್ ಗಾರ್ಡ್ನರ್ ಅವರು ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಒಂದು ಡೆವಲಪ್ ಮಾಡಿದ್ರು. ಯಾವ ವ್ಯಕ್ತಿಗೆ ಬ್ರೈನ್ ಫಂಕ್ಷನ್ಸ್ ಹೆಂಗಿರುತ್ತೆ, ಅವರಿಗೆ ಏನು ಕನೆಕ್ಟ್ ಇರುತ್ತೆ, ಇನ್ಬೋರ್ನ್ ಪೊಟೆನ್ಷಿಯಲ್ ಇರುತ್ತೆ. ಸೊ ಇವಾಗ ತಂದೆ ತಾಯಿಗಳು ನನ್ನ ಮಗ 90% ಬರಬೇಕು, 60% ಬರಬೇಕು, 70% ಬರಬೇಕು ಅನ್ನೋದು ಸಹಜ ಮನೋಭಾವ. ಆದರೆ ತಂದೆ ತಾಯಿಗಳು ನನ್ನ ಮಗನಲ್ಲಿ ಏನು ಸ್ಟ್ರೆಂತ್ ಇದೆ, ಮಗಳಲ್ಲಿ ಏನು ಸ್ಟ್ರೆಂತ್ ಇದೆ, ಯಾರು ಆರ್ಕಿಟೆಕ್ಟ್ ಆಗ್ಬೋದು, ಯಾರು ಡಾಕ್ಟರ್ ಆಗ್ಬೋದು, ಯಾರು ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು, ಯಾರು ಮ್ಯೂಸಿಷಿಯನ್ ಆಗ್ಬೋದು ಅನ್ನೋದನ್ನು ಗುರುತಿಸೋದಕ್ಕೆ ನಾನು ಒಂದು ಚಿಕ್ಕ ಪ್ರಪಂಚದಲ್ಲಿ ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಸೊ ನನಗೆ ಅದು ತುಂಬ ಹೆಮ್ಮೆ ಇದೆ. ಅದಕ್ಕೋಸ್ಕರ ನಾನು 10th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡಿದೆ ಸರ್. ಯಾಕೆಂದರೆ 10th ಸ್ಟ್ಯಾಂಡರ್ಡಲ್ಲಿ ಮಕ್ಕಳು ಏನು ಡಿಸಿಷನ್ ತೊಗೋತಾರೆ ಮುಂದೆ ಹೋಗೋದಕ್ಕೆ, ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದು ಅವರಿಗೆ ಸರಿಯಾಗಿ ಗೈಡ್ ಮಾಡಬೇಕು ಸರ್. ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡೋಕ್ಕೆ ಹೋಗ್ತಾರೆ, ಟ್ರೆಡಿಷ್ನಲ್ ಡಿಸಿಷನ್ ತೊಗೊಂಡು ಅವರಿಗೆ ಲಾಜಿಕಲ್ ಇಂಟೆಲಿಜೆನ್ಸ್ ಇರಲ್ಲ, ಮ್ಯಾಥಮೆಟಿಕ್ಸ್ ಅವರಿಗೆ ಕೋಪಪ್ ಮಾಡೋಕ್ಕಾಗೋದಿಲ್ಲ, ಹೊರಗೆ ಬರ್ತಾರೆ. ಸೊ ಅದು ಅವ್ರ ಒಳಗಡೆ ಏನೋ ಒಂದು ಶಕ್ತಿ ಇರುತ್ತೆ. ನೀವು ಅರ್ಲಿ ಏಜಲ್ಲಿ ಐಡೆಂಟಿಫೈ ಮಾಡಬೇಕು ಸರ್. ಆದಷ್ಟು ಅರ್ಲಿ ಏಜಲ್ಲಿ ಐಡೆಂಟಿಫೈ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಎನ್ಕರೇಜ್ ಮಾಡಿ, ತಂದೆ ತಾಯಿನೂ ಬಲ ಮಾಡಿ, ಮಗುನೂ ಬಲ ಮಾಡಿದರೆ ಸರ್ ಇವತ್ತು ಸಮಾಜ ನಿಜವಾಗ್ಲೂ ಕ್ವಾಲಿಟಿ ಪ್ರಾಡಕ್ಟ್ಸ್ ಹೊರಗಡೆ ಬರ್ತಾರೆ ಅಂತ ನನ್ನ ಭಾವನೆ ಸರ್. ಅದನ್ನು ಒಂಥರ ಸೈಂಟಿಫಿಕ್ ಆಗಿ ಇವತ್ತು ಮೌಲ್ಡ್ ಮಾಡಿ, ಟ್ರೆಡಿಷನಲ್ ಆಗಿ ಥಿಂಕಿಂಗ್ ಮಾಡೋದ್ಬಿಟ್ಟು ಸೈಂಟಿಫಿಕ್ ಆಗಿ ಮೌಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾರ್ಯಾರಿಗೆ ಏನೇನು ಶಕ್ತಿ ಇದೆ, ಸೊ ಯಾರ್ಯಾರಿಗೆ ಏನೇನು ಎಬಿಲಿಟೀಸ್ ಇದೆ ಅದನ್ನು ಗುರುತಿಸಬೇಕು ಸರ್. ಹಾಗಾಗಿ ನನ್ನ ಮಗಂದು ನಿಮ್ಗೆ ಹೇಳಿದೆ, ನನ್ನ ಮಗಳು 8th ಸ್ಟ್ಯಾಂಡರ್ಡ್ ತನಕ ICSE ಓದ್ತಾ ಇದ್ಲು ಸರ್. ಅವಳಿಗೆ ಈ ಮಲ್ಟಿಪಲ್ ಇಂಟೆಲಿಜೆಂಟ್ ಟೆಸ್ಟ್ ಮಾಡಿದ ಮೇಲೆ CBSEಗೆ ನಾನು ಚೇಂಜ್ ಮಾಡಿದೆ ಸರ್. ಯಾಕೆಂದರೆ ಆ ಕರಿಕ್ಯುಲಮ್ಮೇ ಬೇರೆ ಬೇರೆ ಥರ ಮೌಲ್ಡ್ ಮಾಡುತ್ತೆ, ಇದು ಸ್ಕಿಲ್ ಓರಿಯೆಂಟೆಡ್. ಸೊ ಹಾಗಾಗಿ ನನ್ನ ಮಗಳು ಇವಾಗ ಅವಳದು ಇದು ಬಂದಾಗ ಏನು ಮಾಡಬೇಕು ಅಂತ ಮುಂದೆ ಬಂದಾಗ ಅವಳದೇ ಆದ ಒಂದು ಕ್ಷೇತ್ರನ ಆರಿಸ್ಕೊಂಡ್ಳು ಸರ್. ನನ್ನ ಮಗ PUC ಮುಗಿಸಿದ ಮೇಲೆ ಸೈನ್ಸ್ ತೊಗೊಂಡಿದ್ದೆ ಸರ್. ಅವನು ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಹೋದ ಜೈನ್ ಕಾಲೇಜಲ್ಲಿ. ಮ್ಯಾನೇಜ್ಮೆಂಟ್ ಮುಗಿಸಿದ ಮೇಲೆ ತುಂಬ ದೊಡ್ಡ ಕನಸಿತ್ತು ಸರ್, ಮಗನ ಚೆನ್ನಾಗಿ ಓದಿಸ್ಬೇಕು ಅಂತ. ಆಮೇಲೆ ಅವನಿಗೂ ಕನಸಿತ್ತು. ಸೊ ಏನಾಯಿತು, ನನಗೆ ಅಬ್ರಾಡಲ್ಲಿ ಯಾವುದಾದ್ರೂ ಒಂದು ಮಾಸ್ಟರ್ ಡಿಗ್ರಿ ಮಾಡಿಸ್ಬೇಕು ಅನ್ನೋದು ಆಸೆ ಇತ್ತು. ಅದೆಲ್ಲ ಕೂಡು ಬಂತು ಸರ್. ಅದು ಹೇಗೆ ಕೂಡು ಬಂತು ಅಂದರೆ ಸರ್ಕಾರದವರು ಒಳ್ಳೆ ಸೌಲಭ್ಯ ಮಾಡಿದ್ದಾರೆ, ಬ್ಯಾಂಕ್ಸ್ ಲೋನ್ ಕೊಟ್ಟರು ಸರ್. ಒಂದು 15 ರಿಂದ 20 ಲಕ್ಷ ಲೋನ್ ತೆಗೆದು ನನ್ನ ಮಗನ, ಅವನು ಆರ್ಗನೈಸೇಷನಲ್ ಬಿಹೇವಿಯರ್ ಸೈಕಾಲಜಿ ಅಂತ, ಅದು ಇಂಡಿಯಾದಲ್ಲಿ ಇಲ್ಲ ಆ ಕೋರ್ಸು, ಐರ್ಲೆಂಡಲ್ಲಿ ಆ ಕೋರ್ಸ್ ಮುಗಿಸ್ತಾ ಸರ್. ಇವತ್ತಿಗೂ ಆ ಲೋನ್ ಕಟ್ತಾ ಇದ್ದೀವಿ ನಾವು. ಸೊ ಅದು ಮುಗಿಸ್ತಾ ನನ್ನ ಮಗಳು ಇವಾಗ 12th ಸ್ಟ್ಯಾಂಡರ್ಡಲ್ಲಿದ್ದಾಳೆ ಸರ್. ಅವಳಿಗೂ ಸ್ವಲ್ಪ ಸೈಕಾಲಜಿ ಕಡೆ ಒಲವಿದೆ. ಮಗನೂ ಸೈಕಾಲಜಿ, ಮಗಳು ಸೈಕಾಲಜಿ. ಸೊ ನಾನು ಅದೇ ಫೀಲ್ಡಲ್ಲಿ ಇರೋದ್ರಿಂದ ನಮಗೆ ತುಂಬ ತೃಪ್ತಿ ಇದೆ ಸರ್. ಇನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋ ಎಲ್ಲ ಲಕ್ಷಣಗಳು ಇದ್ದಾವೆ. ಆಗಲಿ ಸರ್, ಖಂಡಿತ ಹಾಗೆ ಬೆಳಿಬೇಕು. ಆಮೇಲೆ ವಿಶೇಷ ಅಂತಂದರೆ ಒಂದು ಸ್ಪಷ್ಟವಾಗಿ ಹೇಳಿದ್ರಿ, ನಾವು ಏನು ಹೇಳ್ತೀವೋ ಹಾಗೆ ನಾವು ಇರಬೇಕು. ಖಂಡಿತ ಸರ್. ಓಕೆ, ಹಾಗೆ ಅದ್ರ ಜೊತೆಗೆ ಇಡೀ ಕುಟುಂಬ ಆ ಥರದ ಒಂದೇ ವೃತ್ತಿಯನ್ನು ಅವಲಂಬಿಸಿದ್ರೆ ಸಮಾಜಕ್ಕೆ ಒಂದು ದೊಡ್ಡ ಬದಲಾವಣೆ ಖಂಡಿತ ಸಾಧ್ಯ ಇದೆ. ಇದ್ರ ಜೊತೆಗೆ ನಮ್ಮ ವೀಕ್ಷಕರು ಬಹಳಷ್ಟು ತಂದೆ ತಾಯಿಗಳು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಅವರಿಗೆ ಮಕ್ಕಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಏನಾದರೂ ಒಂದು ಟಿಪ್ಸ್ ಅನ್ನು ಕೊಡ್ಲಿಕ್ಕೆ ಸಾಧ್ಯನಾ? ಖಂಡಿತ ಸರ್. ಯಾಕೆಂದರೆ ಇವತ್ತು ಒಂದು
ವಿಭಿನ್ನವಾಗಿ ಒಂದು ಯುನೀಕ್ ಆಗಿ ಮಕ್ಕಳನ್ನ ಮೋಲ್ಡ್ ಮಾಡುವಂಥ ಒಂದು ಸಂಸ್ಥೆನ ನಾವು ಓಪನ್ ಮಾಡಿದ್ವಿ. ಅದರಲ್ಲಿ ಹಲವಾರು ಬ್ರಾಂಚ್ಗಳಿದೆ. ನಾವು ಈಗ ಆರ್ಕಿಟೆಕ್ಚರ್ಗೆ ಹೋಗೋರಿಗೆ, ನಿಫ್ಟ್ಗೆ ಹೋಗೋರಿಗೆ ಒಂದು IIFD ಅಂತ ಮಾಡಿದ್ದೀವಿ, ಇನ್ವಿಟಿ ಅಕಾಡೆಮಿ ಫ್ಯಾಷನ್ ಆ್ಯಂಡ್ ಡಿಸೈನಿಂಗ್ ಅಂತ ಮಾಡಿದ್ದೀವಿ. ಅದರಲ್ಲಿ ತರಬೇತಿ ಕೊಡ್ತೀವಿ. ಆಮೇಲೆ ಓವರ್ಸೀಸ್ ಎಜುಕೇಷನ್, ನನ್ನ ಮಗ ಒಬ್ಬನೇ ಯಾಕೆ ಓದಬೇಕು, ಆ ಮಾರ್ಗದರ್ಶನ ಎಲ್ಲ ವರ್ಗದ ಜನರಿಗೂ ಕೊಡಬೇಕು ಅಂತೇಳಿ ಅದನ್ನು ಡಿಸ್ಕವರ್ ಓವರ್ಸೀಸ್ ಎಜುಕೇಷನ್ ಕನ್ಸಲ್ಟೆಂಟ್ ಅಂತೇಳಿ ಒಂದು ಓವರ್ಸೀಸ್ ಎಜುಕೇಷನ್ ಬ್ರಾಂಚ್ನ ಓಪನ್ ಮಾಡಿದ್ದೀವಿ. ಆಮೇಲೆ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಪ್ರೇಟ್ ವಿಂಗ್ ಇದೆ. ಆಮೇಲೆ ಈ ಮಕ್ಕಳು ಏನು ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಮಗಿರೋ ಚಿಕ್ಕ ಒಂದು ಅಕಾಮಿಡೇಷನಲ್ಲಿ ಸೈನ್ಸಿಗೆ ಮಾತ್ರ ನಾವು ಅಕಾಮಿಡೇಟ್ ಮಾಡ್ತಾ ಇದ್ದೀವಿ. ಇವಾಗ ಯಾವುದೇ ಕಾಮರ್ಸ್ ಮಕ್ಕಳು ಬಂದು ನಾನು ತರಬೇತಿ ಕೊಡ್ತೀನಿ, ಕೌನ್ಸಿಲಿಂಗ್ ಮಾಡ್ತೀನಿ. ಬಟ್ 10th ಫಸ್ಟ್ PUC ಸೆಕೆಂಡ್ PUC ಮಕ್ಕಳಿಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದೀವಿ. ಒಳ್ಳೆ ಟೀಚರ್ಸ್ ಇದ್ದಾರೆ, ತುಂಬ ಒಳ್ಳೊಳ್ಳೆ ಒಳ್ಳೆ ಫ್ಯಾಕಲ್ಟೀಸು ದೇವ್ರ ದಯದಿಂದ ಸಿಕ್ಕಿದ್ದಾರೆ ಸರ್. ಒಳ್ಳೆ ಸ್ಟಾಫ್ ಸಿಕ್ಕಿದ್ದಾರೆ, ಮತ್ತು ನನಗೆ ಒಳ್ಳೆ ಮ್ಯಾನೇಜರ್ ಸಿಕ್ಕಿದ್ದಾರೆ 15 ವರ್ಷದಿಂದ ನನ್ನ ಜೊತೆಗಿರೋರು. ಹೀಗೆ ಎಲ್ಲ ಒಂಥರ ಪೂರಕವಾಗಿದೆ. ಒಂದು ಮಾತು ಹೇಳ್ತಾರೆ ಸರ್, ನನ್ನ ಬುಕ್ಸಲ್ಲಿ ಓದಿರೋದು, ಒಂದು ಲಾ ಆಫ್ ಅಟ್ರಾಕ್ಷನ್ ಅಂತ ಇರುತ್ತಂತೆ. ನೀವು ಒಳ್ಳೇದು ಮಾಡೋಕ್ಕೆ ಹೊರಟಾಗ ನಿಮಗೆ ಇಡೀ ಪ್ರಪಂಚನೇ ಸಪೋರ್ಟ್ ಮಾಡುತ್ತಂತೆ ಸರ್. ಅದು ನನ್ನ ಕೇಸಲ್ಲಿ ಆಗಿದೆ ಸರ್, ನನ್ನ ಕೇಸಲ್ಲಿ ಆಗಿದೆ. ಅಂದರೆ ನಾನು ಆಸ್ತಿ ಮಾಡೋ ವಿಚಾರದಲ್ಲಿ ಒಂದು ಬಿಟ್ಟು ಹೌದು, ಇವತ್ತು ಎಲ್ಲರೂ ಆ ಕಡೆ ಜಾಸ್ತಿ ಬಲವನ್ನು ತೋರಿಸ್ತಾ ಇರೋ ಸಂದರ್ಭದಲ್ಲೇ ನೀವು ಇನ್ನೊಂದು ರೀತಿ ಇಡೀ ಸಮಾಜವನ್ನ ನೋಡುವಂಥದ್ದು, ಮತ್ತೆ ಆ ಕಡೆ ಸಮಾಜವನ್ನ ಆಕರ್ಷಿಸಿ ಅದಕ್ಕೆ ಬೇಕಾಗಿರುವಂತ ಸಾಮರ್ಥ್ಯವನ್ನು ತುಂಬುವಂತ ಕೆಲಸ ಮಾಡ್ತಾ ಇದ್ದೀರಿ. ಮುಂದೆ ಏನು ಬಹಳ ಮುಖ್ಯವಾದಂಥ ಗುರಿ ಸರ್ ನಿಮ್ಮದು? ಸರ್ ಗುರಿ ನನಗೆ ತುಂಬ ಎಂಥೂಸಿಯಾಸಮ್ ಸರ್, ತುಂಬ ಎನರ್ಜಿ ಜಾಸ್ತಿ. ಇವಾಗ ನನಗೆ 64 ಹುಟ್ಟಿರೋದು, 52 ವರ್ಷ ಸರ್. ನನಗೆ ಯಾವತ್ತೂ ಆ ಫೀಲಿಂಗೇ ಇಲ್ಲ ಸರ್. ನಾನು ಇನ್ನೂ 25, 26 ಅನ್ನೋ ಒಂದು ಎನರ್ಜಿ ಲೆವೆಲ್ಸ್ ಜಾಸ್ತಿ ಇದೆ. ಕನಿಷ್ಠ ಪಕ್ಷ ಇನ್ನು 25 ವರ್ಷ ನನ್ನ ಕೊಡುಗೆ ನನ್ನ ಸಮಾಜಕ್ಕೆ ಕೊಡಬೇಕು, ನನ್ನ ಮಕ್ಕಳಿಗೆ ಪೋಷಣೆ ಮಾಡಬೇಕು. ಅವರು ಎಲ್ಲ ಪ್ರಪಂಚದ ಎಲ್ಲ ಯೂನಿವರ್ಸಿಟೀಸಲ್ಲೂ ಅವರು ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಬೇಕು. ಎಲ್ಲ ಕ್ಷೇತ್ರದಲ್ಲೂ ಒಂದು ದೊಡ್ಡ ಕನಸಿದೆ ಸರ್. ಸೊ ನನ್ನ ಮಗಳ ಮತ್ತು ನನ್ನ ವೈಫು ಬನ್ನೆಲುಬಾಗಿ 27 ವರ್ಷದಿಂದ, ಸೊ ನನಗೆ ಅವಳಿಗೆ ಪುನರ್ಜನ್ಮ ಕೊಟ್ಟಿದ್ದಾಳೆ ಅಂತಂದ್ರೂ ತಪ್ಪಾಗಲ್ಲ ಸರ್. ಅಷ್ಟು ದೊಡ್ಡ ಸಪೋರ್ಟು ನನ್ನ ವೈಫ್ ಸರ್. ಆಗಲಿ, ಎಲ್ಲರ ಸಪೋರ್ಟು ಸದಾ ಇರಲಿ. ಇನ್ನಷ್ಟು ಸಾಧನೆ ನಿಮ್ಮ ಕಡೆಯಿಂದ ಆಗಲಿ. ಇನ್ನಷ್ಟು ಲಕ್ಷಾಂತರ ಮಕ್ಕಳಿಗೆ, ಲಕ್ಷಾಂತರ ಪೋಷಕರಿಗೆ ಇದರ ಲಾಭ ಸಿಗಲಿ ಅಂತೇಳಿ ನಾನು ಕೂಡ ಹಾರೈಸ್ತೀನಿ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ವೀಕ್ಷಕರು ಮತ್ತು ವಾಹಿನಿ ಪರವಾಗಿ ತಮಗೆ ಧನ್ಯವಾದಗಳು. ಮುಂದಿನ ಹೆಜ್ಜೆಗೆ ಯಶಸ್ಸನ್ನು ಕೋರ್ತೀನಿ. ಖಂಡಿತ. ನನಗೆ ಚಂದನ ವಾಹಿನಿ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ, ನಿಮ್ಮ ತಾಂತ್ರಿಕ ವರ್ಗದವ್ರಿಗೂ ಮತ್ತು ಮಾಜಿದ್ ಖಾನ್ ಅವ್ರಿಗೂ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೀಡಿಯಾ ತುಂಬ ದೊಡ್ಡ ಪಾತ್ರ ವಹಿಸ್ತಾ ಇದೆ. ಇವತ್ತು ಇದರಿಂದ ಭಾಳ ಜನ ಮಕ್ಕಳಿಗೆ ಅನುಕೂಲ ಆಗಲಿ, ತಂದೆ ತಾಯಿಗೆ ಅನುಕೂಲ ಆಗಲಿ ಅನ್ನೋದು ನನ್ನ ಅಪೇಕ್ಷೆ ಸರ್. ಆಗಲಿ ಸರ್, ಧನ್ಯವಾದಗಳು. ವಿವೇಕಾನಂದರ ಭಜಿಸೋಣ.